ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗಾಣದಲ್ಲಿ ಕೊಬ್ಬರಿ ಎಣ್ಣೆನ ಯಾವ ರೀತಿ ತೆಗಿತಾರೆ ಮತ್ತು ಕೊಬ್ಬರಿ ಎಣ್ಣೆ ಮಾಡೋಕ್ಕೂ ಮುಂಚೆ ಎಷ್ಟೆಲ್ಲ ಪ್ರೋಸೆಸ್ ಇರುತ್ತೆ ಅನ್ನೋದನ್ನ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಮಾತ್ರ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕಂದರೆ ಇದ್ರ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಗೊತ್ತಿರಲ್ಲ. ಅದರಲ್ಲೂ ಸಿಟಿಲಿ ಇರೋರ್ಗಂತೂ ಇದ್ರ ಬಗ್ಗೆ ಸ್ವಲ್ಪನೂ ನಾಲೆಡ್ಜ್ ಇರಲ್ಲ, ಇನ್ಕ್ಲೂಡಿಂಗ್ ಮೀ. ನನಗೂ ಗೊತ್ತಿರಲಿಲ್ಲ ಯಾವುದುವೆ. ಸೊ ಕೊಬ್ಬರಿ ಎಣ್ಣೆ ಮಾಡಬೇಕು ಅಂದರೆ ಯಾವ ಥರ ಪ್ರೋಸೆಸ್ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನನ್ನ ಹಸ್ಬೆಂಡ್ ಮಾಡ್ರನ್ ಹಳ್ಳಿ ರೈತ ಆದರ್ಶ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ಇವಾಗ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ಕಾಯಿಗೋ ಕೊಬ್ಬರಿಗೋ ಮತ್ತು ಎಳ್ನೀರಿಗೂ ಏನು ವ್ಯತ್ಯಾಸ ಅನ್ನೋದು. ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು. ಓಕೆ, ಈಗ ಪ್ರೆಸೆಂಟ್ ನಮ್ಮ ಹತ್ರ ಎಳ್ನೀರಂತೂ ಇಲ್ಲ, ಓಕೆನಾ. ಸೊ ಈಗ ನಮ್ಮ ಹತ್ರ ಇರೋದು ಕಾಯಿ, ಕೊಬ್ಬರಿ. ಇದು ಕಾಯಿ, ಇದು ಕೊಬ್ಬರಿ. 10 ತಿಂಗಳು ಈ ಕಾಯಿನ ಒಣಗಿಸಿದ್ರೆ ಈ ಥರ ಆಗುತ್ತೆ, ಫುಲ್ಲು ಡ್ರೈ ಆಗುತ್ತೆ, ಇಷ್ಟು ಫುಲ್ಲು ಸಿಪ್ಪೆ ಇದಾಗುತ್ತೆ, ಒಣದಂಗೆ ಆಗುತ್ತೆ. ಇದನ್ನು ನಾವು ಓಪನ್ ಮಾಡಿ ಅದರಲ್ಲಿ ಕೊಬ್ಬರಿ ಇರುತ್ತಲ್ಲ, ಆ ಕೊಬ್ಬರಿನ ಮತ್ತೆ ಚೂರು ಚೂರು ಮಾಡಿ ಗಾಣ ಕಾಡಿಸ್ಬೇಕು. ಇವಾಗ ಆಯ್ತು, ಇವಾಗ ಅದರಲ್ಲಿ ಕೊಬ್ಬರಿ ಇದೆ ಅಂತ ನನ್ಗೆ ಹೆಂಗ್ ಗೊತ್ತಾಗುತ್ತೆ? ಸೊ ನಿಮಗೆ ಗೊತ್ತಾಗದೆ ಹೇಗೆ ಗೊತ್ತಾ, ಒಂದು ಟೆಸ್ಟ್ ಮಾಡಬೇಕು. ಇದು ಅಳ್ಳಾಡುತ್ತೆ ನಿಮಗೆ, ತೆಂಗಿನಕಾಯಿ ಇದು ಕೇಳಿಸ್ತಿದ್ಯಾ? ಇದು ತೆಂಗಿನಕಾಯಿ. ಈ ತರ ಬಂದಾಗ ನಾವು ಕಾಯಿ ಕೀಳಿಸ್ತೀವಿ. ಕಾಯಿ ಕೀಳಿಸಿದ್ದು ಡೈರೆಕ್ಟ್ ನಾವು ಅಟ್ಟದ ಮೇಲೆ ಹಾಕಿದಾಗ 10 ರಿಂದ 11 ತಿಂಗಳು ಅಷ್ಟೇ. 11 ತಿಂಗಳಾದ್ಮೇಲೆ ಅದ್ರ ಡಿಫ್ರೆನ್ಸ್ ನೋಡ್ಬೇಕು ನೀವು. ಇದು ಫುಲ್ ಸಿಪ್ಪೆ ಒಣಗುತ್ತೆ. ಇದನ್ನು ನಾವು ಕನ್ಫರ್ಮೇಶನ್ ಮಾಡ್ಕೊಬೇಕು. ಸುಮ್ಮನೆ ನಾವು ಕೊಬ್ಬರಿ ಆಗಿದೆ ಆಗಿಲ್ಲ ಅಂತ ಅನ್ಕೊಂಡು ಇದು ಮಾಡ್ಬೋದು. ಇದನ್ನ ಕನ್ಫರ್ಮೇಶನ್ಗೋಸ್ಕರ ನಾನು ಒಂದು ಕಾಯಿ ಕೊಬ್ಬರಿ ತಗೊಬೇಕು. ಒಂದು ಕೊಬ್ಬರಿನ ಅಟ್ಟದಿಂದ ತಗೊಂಡು ಓಪನ್ ಮಾಡಿ ನೋಡ್ಬೇಕು. ಈ ತರ ಹೊಡೆದು ಅಳ್ಳಾಡಿಸ್ಬೇಕು. ಅಳ್ಳಾಡಿದಾಗ ಅದು ಕೊಬ್ಬರಿ ಆಗಿದೆ ಅಂತ. ಅದರಲ್ಲೂ ಹಸಿ ಇರುತ್ತೆ, ಕೆಲವೊಂದು ಫುಲ್ ಡ್ರೈ ಆಗಿರುತ್ತೆ. ಅದನ್ನ ನೋಡ್ಕೊಂಡು ನಾವು 10 ರಿಂದ 12 ತಿಂಗಳಿಗೆ ಮಾತ್ರ ಹೊಡಿಬೇಕು. ಅದಕ್ಕಿಂತ ಜಾಸ್ತಿನೂ ಆಗಬಾರ್ದು, ಅದಕ್ಕಿಂತ ಕಡಿಮೆನೂ ಆಗಬಾರ್ದು, ಓಕೆನಾ. ಇದು ಸೌಂಡ್ ಕೇಳಿಸ್ಕೊಳ್ಳಿ. ಹೌದು, ಕೊಬ್ಬರಿ ಒಳಗಡೆ ಅಳ್ಳಾಡ್ತಾ ಇದೆಯಲ್ಲ. ಸೊ ಈಗ ಆಗಿದೆ ಅಂತ ಅರ್ಥ. ನಿಮಗೆ ಒಂದು ಬ್ಯಾಚ್ ಇಂದ ಆಲ್ಮೋಸ್ಟ್ ಒಂದು 1000 ರಿಂದ 1500 ಕೊಬ್ಬರಿ ಸಿಗುತ್ತೆ, ಕಾಯಿ ಸಿಗುತ್ತೆ. ಆ ಕಾಯಿನ ನಾವು ಅಟ್ಟದ ಮೇಲೆ ಹಾಕಿದಾಗ 1500 ಕೊಬ್ಬರಿ ಈಗಾಗುತ್ತೆ. ಸೊ ನಾನು ನಿಮಗೆ ಒಂದು ಕೊಬ್ಬರಿ ಸುಲಿದು ತೋರಿಸ್ತೀನಿ. ಸೊ ನಮ್ಮ ಹತ್ರ 2 ಮಿಷಿನ್ ಇದೆ. ಒಂದು ಹ್ಯಾಂಡ್ ಮೇಡ್ ಮಿಷಿನ್ ಅಂದ್ರೆ ಕೈಯಲ್ಲೇ ಸುಲಿಯುವಂಥದ್ದು, ಇನ್ನೊಂದು ನನ್ನ ಹತ್ರ ಹಾರೆ ಇದೆ. 2 ತರ ಇದೆ. 1, 2, 3 ಕೊಬ್ಬರಿ ಸುಲಿಯಾಗಿದೆ. ಇದು ಯೂಸ್ ಮಾಡ್ಬೋದು, ಅಂದ್ರೆ ಮನೆ ಯೂಸಿಗೆ ಮಾತ್ರ ಈ ಕೊಬ್ಬರಿ ಸುಲಿಯೋ ಮಿಷಿನ್ ಯೂಸ್ ಮಾಡೋದಿಲ್ಲ. ಕಾಯಿ ಸುಲಿಯೋ ಮಿಷಿನ್ ಯೂಸ್ ಮಾಡ್ಬೋದು. 1000, 2000, 3000 ಆ ಥರ ಸುಲಿತೀನಿ ಅಂತಂದ್ರೆ ನಮ್ಮ ಹತ್ರ ಹಾರೆ ಇದೆ. ಹಾರೆಯಲ್ಲಿ ಬೇಗ ಆಗುತ್ತೆ. ಇದನ್ನ ಹಾರೆ ಅಂತ ಹೇಳ್ತೀವಿ. ಈ ಹಾರೆ ಯೂಸ್ ಮಾಡ್ಕೊಂಡು 1000, 2000, 3000 ಕೊಬ್ಬರಿ ನಾವು ಸುಲ್ಕೊಂತೀವಿ. ಸೊ ನಿಮ್ಗೀಗ ಹಾರೆ ಮತ್ತೆ ಕಾಯಿ ಸುಲಿಯೋ ಮಿಷಿನ್ ಎರಡೂ ಇದೆ ನಮ್ಮ ಹತ್ರ. ಯಾವ್ದು ಬೇಕಾದ್ರೂ ಸುಲ್ಕೊಬಹುದು, ನಾವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಓಕೆ, ಇದು ಆರೆ ಇಡೋದಕ್ಕೆ ಹೋಲ್ ಮಾಡಿದ್ದೀರಾ ಅಲ್ವಾ? ಹೌದು, ಹೋಲ್ ಮಾಡಿ. ಅದನ್ನ ಎತ್ತಿ, ಇದು ಹೋಲ್ ಇದೆ. ಈ ಥರ ಹೋಲ್ ಇಟ್ಕೊಂಡಿದೆ. ಓಕೆ, ನೆಕ್ಸ್ಟ್ ಇದು ಯಾವ ಥರ ಹ್ಯಾಂಡ್ ಮೇಡ್ ಮಿಷಿನ್? ಸೊ ಇದು ಹ್ಯಾಂಡ್ ಮೇಡ್ ಮಿಷಿನ್. ಇದು ಅಂದ್ರೆ ಕೈಯಲ್ಲೇ ಸುಲಿಯೋಕೆ 5 ರಿಂದ 10 ಕಾಯಿ, 20 ಕಾಯಿ ಮನೆ ಯೂಸ್ ಮಾತ್ರ ಇದು ಯೂಸ್ ಆಗುತ್ತೆ, ಹೊರತು ಬೇರೆದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ಈಗ ನಾನು ಎರಡನ್ನು ತೋರಿಸ್ತೀನಿ. ಈ ಮಿಷಿನ್ ಅಲ್ಲಿ ಹೇಗೆ ಸುಲಿಯುವಂಥದ್ದು ಮತ್ತೆ ಹಾರೆಯಲ್ಲಿ ಹೇಗೆ ಸುಲಿಬೇಕು, ಎರಡು ನಾನು ತೋರಿಸ್ಕೊಡ್ತೀನಿ ನಿಮಗೆ. ನಾನು ಇದನ್ನ ಸುಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ಕೊಬ್ಬರಿ ಹೀಗೆ ಇಟ್ಕೊಂಡು ಇಲ್ಲಿ ಶಾರ್ಪ್ ನೀಡಲ್ ಇದೆ, ಇದರೊಳಗೆ ಜಸ್ಟ್ ಈಗ ಚುಚ್ಚಬೇಕು. ಚುಚ್ಚಿಬಿಟ್ಟು ಅದು ಫುಲ್ ಕಚ್ಕೊಳ್ಳೋದು. ಕಚ್ಕೊಂಡಾಗ ರೈಟ್ ಹ್ಯಾಂಡ್ನ ಈಸಿಯಾಗಿ ಓಪನ್ ಆಗುತ್ತೆ. ಸೊ ಮತ್ತೆ ಇನ್ನೊಂದು ಸ್ವಲ್ಪ ಗ್ಯಾಪಲ್ಲಿದೆ, ಅಲ್ಲಿ ಈಗ ಚುಚ್ಚಿ ಇದಕ್ಕೆ ಸ್ವಲ್ಪ ಸ್ಟ್ರೆಂತ್ ಬೇಕಾಗುತ್ತೆ. ಇದು ತುಂಬಾ ಬೇಗ ಯೂಸ್ ಮಾಡೋಕ್ಕಾಗಲ್ಲ.
ಈಗ ನಿಮಗೆ ಹ್ಯಾಂಡ್ ಮೇಡ್ ಮಿಷಿನ್ ಹೇಗೆ ಮಾಡೋದು ಅಂತ ಹೇಗೆ ಸುಲಿಯೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಿವಿ. ನೆಕ್ಸ್ಟ್ ನಿಮಗೆ ಆರಲ್ಲಿ ತೋರಿಸ್ಕೊಡ್ತೀವಿ ಬನ್ನಿ. ಸೊ ಇದಕ್ಕೆ ಕೊಡೋಣ. ಈಗ ನಿಮಗೆ ಆರಲ್ಲಿ ಹೇಗೆ ಸುಲಿಯೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಸರಿ. ಇದರಲ್ಲಿ ಬೇಗ ಸುಲಿಬೋದಲ್ವಾ? ಇದರಲ್ಲಿ ತುಂಬಾ ಬೇಗ ಸುಲಿಬೋದು, ಅದರಲ್ಲಿ ತುಂಬಾ ಸ್ಲೋ. ಅದು ನಿಮಿಷಕ್ಕೆ 1 ರಿಂದ 2 ಅಷ್ಟೇ. ಇದರಲ್ಲಿ ನಿಮಿಷಕ್ಕೆ 6 ಅಂತೂ ಮಿನಿಮಮ್ ಸುಲಿಬೋದು. ಸೆಕೆಂಡ್ಸಲ್ಲಿ ಮುಗಿದೋಗುತ್ತೆ. ಇನ್ನೊಂದು ತೋರಿಸ್ತೀನಿ. ಸೊ ಈಗ ತಗೊಂಡು ಇಲ್ಲಿ ಶಾರ್ಪ್ ಇದೆ, ಈಗ ನಾನು ಇಷ್ಟು ಹೊಂದಿದ್ದೀನಿ. ಓಕೆನಾ? ನಿಮಗೆ ಕೊಬ್ಬರಿ ಓಪನ್ ಮಾಡೋದು ಹೇಗೆ, ಕೊಬ್ಬರಿ ಒಳಗೆ ಹೇಗಿರುತ್ತೆ ಅದನ್ನು ನಾನು ತೋರಿಸ್ತೀನಿ ಬನ್ನಿ. ಕೊಬ್ಬರಿ ಸುಲಿದಾದ್ಮೇಲೆ, ಕೊಬ್ಬರಿ ಸುಲಿಯೋಕ್ಕೂ ಮುಂಚೆ ಈಗಿರುತ್ತೆ. ಕೊಬ್ಬರಿ ಸುಲಿದಾದ್ಮೇಲೆ ಈ ಥರ ಆಗುತ್ತೆ. ಕಂಠದೊಳಗೆ ಕೊಬ್ಬರಿ. ಈ ಕೊಬ್ಬರಿ ಕಂಠದ ಒಳಗೆ ಓಪನ್ ಮಾಡಿದಾಗ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸೊ ಎಡ್ಜಿಗೆ ಈ ಥರ ಇಟ್ಕೊಬೇಕು. ಒಂದು ಕಬ್ಬಿಣದ ರಾಡ್ ಇದೆ ನಮ್ಮ ಹತ್ರ. ಆ ರಾಡಲ್ಲಿ ಓಪನ್ ಮಾಡಿದ್ರೆ ಕೊಬ್ಬರಿನೇ ಬೇರೆ ಆಗುತ್ತೆ, ಕಂಠನೇ ಬೇರೆ ಆಗುತ್ತೆ. ಇನ್ನೊಂದು ಕೊಬ್ಬರಿ ತಗೊಳ್ತಾ ಇದ್ದೀನಿ. ಎಡ್ಜಿಗೆ ಕರೆಕ್ಟಾಗಿ ಇಟ್ಕೊಳ್ಬೇಕು. ಕೊಬ್ಬರಿ ಕಂಠ ಎರಡು ಬೇರೆ ಬೇರೆ ಆಗುತ್ತೆ. ಇದರಲ್ಲೇ ಗೊತ್ತಾಗುತ್ತೆ ಕೊಬ್ಬರಿ ಫುಲ್ಲು ಡ್ರೈ ಆಗಿದೆ ಹೇಗೆ ಅಂತ ಅಂದ್ಬಿಟ್ಟು. ಇನ್ ಕೇಸ್ ಅದು ಕಚ್ಕೊಂಡ್ಬಿಟ್ರೆ ಅದಿನ್ನೂ ಫುಲ್ ಡ್ರೈ ಆಗಿಲ್ಲ, ಇನ್ನೂ ಆರಬೇಕು ಅನ್ನೋದು. ಅದನ್ನ ನಾವು ಇನ್ನೂ 1 ತಿಂಗಳು 2 ತಿಂಗಳು ಬಿಟ್ಟು ನಾವು ಓಪನ್ ಮಾಡಬೇಕು. 3ನೇ ಕೊಬ್ಬರಿ ಬಿಡ್ತಾ ಇದ್ದೀನಿ. ನೀನೊಂದ್ಸಲ ಬಂದು ಟ್ರೈ ಮಾಡು. ನಂಗೆ ನಿಜ ಹೊಡಿಯಕ್ಕೆ ಬರಲ್ಲ. ತುಂಬಾ ಈಸಿ ಇದು. ಇನ್ನೇನಿಲ್ಲ, ಜಸ್ಟ್ ಈಗ ತಗೋಬೇಕು, ಈಗ ಓಪನ್ ಆಗೋಗುತ್ತೆ. ಅದು ಜಸ್ಟ್ ಈ ತರ ಕೊಬ್ಬರಿ ಬಂದ್ಬಿಡುತ್ತೆ. ಟ್ರೈ ಮಾಡ್ಬಾ. ಸರಿ ಇರು, ಬಂದೆ. ಒಂದು ಕೊಬ್ಬರಿ ಎತ್ಕೋ. ಚೆನ್ನಾಗಿದೆ. ಅಡಾಡ್ಸ್ ನೋಡ್ರಿ. ಎಡ್ಜಿಗೆ ಇಟ್ಕೋ. ಒಂದೇ ಇಟ್ಕೊಡಿ. ಸೂಪರ್. ಎಷ್ಟು ಶಕ್ತಿಶಾಲಿ ನಾನು. ಆಯ್ತು, ಇನ್ನೊಂದು ನೋಡಿ. ನಾನು ಅಲ್ಲಾಡ್ತಾ ಹೇಗೆ ನೋಡಿ. ಸ್ಟ್ರಾಂಗ್ ಎಷ್ಟು ದಪ್ಪ ಕೊಬ್ಬರಿ ಹೊಡೆದಿದ್ದೀನಿ ನಾನು. ಇನ್ನೊಂದು ಏನು ಅಂತ ಅಂದ್ರೆ, ಕೊಬ್ಬರಿ ಸುಲಿದಾಗ ಈ ತರ ಜಾಸ್ತಿ ನಾರು ಅಂಟ್ಕೊಂಡಿರ್ಬಾರ್ದು. ಈ ನಾರೆಲ್ಲ ನೀಟಾಗಿ ತೆಗ್ದಿದ್ದಾಗ ಒಂದೇ ಏಟಿಗೆ ನಿಮ್ಗೆ ಓಪನ್ ಆಗುತ್ತೆ. ಈ ತರ ನಾರ್ ಇದ್ರೆ ಏನಾಗುತ್ತೆ ಗೊತ್ತಾ, ಹೊಡೆದಾಗ ಜಸ್ಟ್ ಅಲ್ಲೇ ಕಚ್ಕೊಳ್ಳೋ ತರ ಆಗುತ್ತೆ. ನೋಡಿ, ಈ ತರ ನಾರ್ ಇತ್ತು, 2-3 ಏಟ್ ಹಾಕಿದ್ರು ಅದು ಓಪನ್ ಆಗಲ್ಲ. ನೀಟಾಗಿ ಇದೆಲ್ಲ ಏನಂತಾರೆ ಇದಕ್ಕೆ, ಚಕ್ರೆನ. ಈ ಚಕ್ರೆ ಎಲ್ಲ ನೀಟಾಗಿ ತೆಗೆದ್ಮೇಲೆ ಹೊಡೆದ್ರೆ ಈ ತರ ನೋಡಿ ಸಕ್ಕಲ ಬಂದಿದೆ ಅಲ್ವಾ. ಟ್ರೈ ಮಾಡ್ತೀಯಾ? ನೋಡು, ಆಲ್ಮೋಸ್ಟ್ ಇದು 10 ಮಂತ್ ಆಗಿದೆ. 10 ಮಂತ್ ಆಗಿದ್ದಕ್ಕೆ ನಿಮ್ಗೆ ಕ್ಲೀನ್ ಆಗಿದ್ದು ಓಪನ್ ಆಗ್ತಾ ಇದೆ. ಇಲ್ಲಾಂದ್ರೆ ಫುಲ್ ಓಪನ್ ಆಗ್ತಾ ಇರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಇವಾಗ ಓಪನ್ ಆಯ್ತು. ಇವಾಗ ನೋಡಿ ಸಖತ್ತಾಗಿ ಇಬ್ರು ಸೇರ್ಕೊಂಡು ಇವಾಗ ಕೊಬ್ಬರಿ ಎಲ್ಲ ಹೊಡೆದಿದೀವಿ. ಇವಾಗ ಕೊಬ್ಬರಿ ಯಾವ ತರ ಆಗುತ್ತೆ, ಅದಕ್ಕೆ ಎಷ್ಟು ದಿನ ಬೇಕು ಅನ್ನೋದನ್ನ ಇವಾಗ ಆದಿ ಅವರು ಹೇಳ್ಕೊಟ್ಟಿದ್ದಾರೆ. ಇವಾಗ ಆದಿ ಅವರಿಂದ ನನಗೆ ಕೊಬ್ಬರಿ ಹೇಗೆ ಇರುತ್ತೆ ಅಥವಾ ಎಷ್ಟು ತಿಂಗಳು ಬೇಕು, ಆಮೇಲೆ ಹೊಡೆದ್ರೆ ಎಷ್ಟು ತಿಂಗಳು ಇಟ್ಟು ಹೊಡೆದ್ರೆ ನಿಮ್ಗೆ ಕೊಬ್ಬರಿ ಬರುತ್ತೆ ಅನ್ನೋದನ್ನೆಲ್ಲ ಫುಲ್ ಇವಾಗ ನಮ್ಮ ಆದಿ ಅವರು ಹೇಳ್ಕೊಟ್ಟಿದ್ದಾರೆ. ಸೊ ಇದು ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್ ಆದಿ. ನನಗೆ ಹಳ್ಳಿ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಸೊ ಕಾಯಿ, ಎಳ್ನೀರು, ಕೊಬ್ಬರಿ ಎಲ್ಲ ಹೆಂಗಾಗುತ್ತೆ ನಂಗೆ ನಿಜ ಏನು ಗೊತ್ತಿರಲಿಲ್ಲ. ಸೊ ಫುಲ್ ನನಗೆ ಟ್ರೈನ್ ಅಪ್ ಮಾಡಿರೋದು ನನ್ನ ಹಸ್ಬೆಂಡ್. ಸೊ ಥ್ಯಾಂಕ್ ಯು ಸೋ ಮಚ್ ಆದಿ. ವೆಲ್ಕಮ್. ಈಗ ಇಷ್ಟು ಗೊತ್ತಾಯ್ತಲ್ಲ ನಿಮ್ಗೆ ಕೊಬ್ಬರಿ ಹೊಡೆಯೋದು ಹೇಗೆ. ಕೊಬ್ಬರಿಯಿಂದ ಫಸ್ಟ್ ಕೊಬ್ಬರಿ ಇದೆ, ಕೊಬ್ಬರಿ ಸುಲಿದಾದ್ಮೇಲೆ ನಿಮ್ಗೆ ಈ ತರ ಫುಲ್ ಬರುತ್ತೆ ವಿತ್ ಕಂಠ, ಒಳಗಡೆ ಕೊಬ್ಬರಿ ಇರುತ್ತೆ. 2ನೇದು ಇಟ್ಟು, ಇದು 3ನೇದು. ಕೊಬ್ಬರಿ ಆದ್ಮೇಲೆ ಓಪನ್ ಮಾಡ್ತೀವಲ್ಲ, ಓಪನ್ ಆದ್ಮೇಲೆ ನಿಮ್ಗೆ ಕೊಬ್ಬರಿ ಈ ತರ ಸಿಗುತ್ತೆ. ಇದು ಉಂಡೆ ಕೊಬ್ಬರಿ. ಇದು ಉಂಡೆ ಕೊಬ್ಬರಿ. ಆದ್ರೆ ಯಾವುದೇ ಕಾರಣಕ್ಕೂ ಈ ತರ ಏಟ್ ಆಗ್ಬಾರ್ದು. ಇಲ್ಲೊಂದು ಏಟ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಸಂಗೀತ ಅವರು. ಆತರ ಏಟ್ ಮಾಡಕ್ ಹೋಗ್ಬೇಡಿ. ಏಟ್ ಮಾಡ್ತು ಅಂತಂದ್ರೆ ಅದಕ್ಕೆ ರೇಟ್ ಫುಲ್ ಡೌನ್ ಆಗೋಗುತ್ತೆ. ಈ ತರ ತುಂಬಾ ಚೆನ್ನಾಗಿರ್ಬೇಕು. ಅಂಡ್ ಓಪನ್ ಮಾಡಿದಾಗ ನಿಮ್ಗೆ
ಹಸಿ ಇರಬಾರ್ದು, ಆಲ್ಮೋಸ್ಟ್ ಆಲ್ ಡ್ರೈ ಮಾಡಿರ್ಬೇಕು. ಈಗ ಕೈಯಲ್ಲಿ ಪ್ರೆಸ್ ಮಾಡಿದ್ರು ಓಪನ್ ಆಗಬಾರ್ದು. ಇವಾಗ ಅದೊಂದ್ಸಲ ಕಟ್ ಮಾಡಿ ತೋರಿಸ್ತೀರಾ? ಇದನ್ನ ಕಟ್ ಮಾಡಿ ತೋರಿಸ್ಬೇಕಾ ನಿಮ್ಗೆ? ಇದು ಆಲ್ಮೋಸ್ಟ್ ಆಲ್ ಡ್ರೈ ಆಗಿದೆ. 10 ಮಂತ್ಸ್ ಮೇಲೆ ಆಗಿರೋದ್ರಿಂದ ಇದು ಚೆನ್ನಾಗಿ ಡ್ರೈ ಆಗುತ್ತೆ. ಆ್ಯಂಡ್ ಇದು ತುಂಬ ಒಳ್ಳೆಯದು ಹೆಲ್ತ್ಗೆ. ಕೊಬ್ಬರಿಯಿಂದ ಕೊಬ್ಬರಿ ಎಣ್ಣೆನೂ ಮಾಡ್ಕೊತೀವಿ, ಇಲ್ಲ ಅಡುಗೆಗೆ ಆಗಲಿ ತಿಂಡಿಗೆ ಆಗಲಿ ಏನಕ್ಕಾದ್ರೂ ಯೂಸ್ ಮಾಡ್ತೀವಿ ಇದನ್ನ. ಇಲ್ಲಿ ನಿಮಗೆ ಎಣ್ಣೆ ಅಂಶ ಅಷ್ಟು ಬಂದಿಲ್ಲ. ಹಸಿ ಆಗಿತ್ತು ಅಂತಂದರೆ ಜಸ್ಟ್ ಈಗ ಕೈಯಲ್ಲೇ ಈಗ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಇದು ಓಪನ್ ಆಗ್ತಾ ಇಲ್ಲ, ಇಷ್ಟೇ ಪ್ರೆಸ್ ಮಾಡಿದ್ರೆ ಓಪನ್ ಆಗಲ್ಲ. ಈಗಿರಬೇಕು ಕೊಬ್ಬರಿ. ಇದು ಪ್ಯೂರ್ ಕೊಬ್ಬರಿ, ಚೆನ್ನಾಗಿರೋ ಕೊಬ್ಬರಿ. ಸೊ ಇದು ವೇಯಿಂಗ್ ಮಿಷಿನ್. ಇದು ಇದರಲ್ಲಿ ನಾವು ಆನ್ ಮಾಡಿದಾಗ ಅಲ್ಲಿ ಗ್ರಾಮ್ಸ್ ಕಾಣಿಸ್ತಿದ್ಯಾ? ಸೊ ಇದು LBL ಇದೆ ಅಟ್ ಪ್ರೆಸೆಂಟು. ಯೂನಿಟ್ನ ಚೇಂಜ್ ಮಾಡ್ಕೊಳ್ಳಿ, ಗ್ರಾಮ್ಗೆ ಬರುತ್ತೆ ಇದು. ಈಗ 1 kgಗೆ ಎಷ್ಟು ಕೊಬ್ಬರಿ ಬೇಕಾಗ್ಬೋದು ಅಂತ ಈಗ ವೇಯಿಂಗ್ ಮಿಷಿನಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. 1 ಕೊಬ್ಬರಿ ಹಾಕಿದಾಗ 200 ಗ್ರಾಮ್ ಬಂತು, 387. 3ನೇ ಕೊಬ್ಬರಿ ಹಾಕಿದಾಗ 575, 4 ಕೊಬ್ಬರಿ 776, 5 ಕೊಬ್ಬರಿ ಹಾಕಿದಾಗ 956 ಗ್ರಾಮ್ ಬಂತು. 1 kgಗೆ ಆಲ್ಮೋಸ್ಟ್ ಆಲ್ 5 ಕೊಬ್ಬರಿ ಮಿನಿಮಮ್ ಬೇಕಾಗುತ್ತೆ. ಒಂದೊಂದು ಕೊಬ್ಬರಿ 200 ಗ್ರಾಮ್ ಬಂತು ಅಂತಂದರೆ 5 ಕೊಬ್ಬರಿಯಿಂದ ಆಲ್ಮೋಸ್ಟ್ ಆಲ್ 1 kgಗೆ ಬೇಕಾಗುತ್ತೆ. 1000 ಗ್ರಾಮ್ ಬೇಕಾಗುತ್ತೆ. ಇವಾಗ 956 ಇದೆ. ಇವಾಗ ನಮಗೆ ಎಕ್ಸ್ಟ್ರಾ 1 kg ಅಂದರೆ 1000 ಗ್ರಾಮ್ ಬೇಕು ಅಂತ ಅಂದರೆ ಇನ್ನೊಂದು ಅರ್ಧ ಕೊಬ್ಬರಿನ ನಾವು ಹಾಕಬೇಕಾಗತ್ತೆ. ಪೀಸ್ ಕಟ್ ಮಾಡಿದ್ದೀನಿ. ಇವಾಗ ನೋಡಿ 1018 ಗ್ರಾಮ್ ಬಂತು. ಇವಾಗ 1 kg ಅಂತಂದ್ರೆ 1 kg ಅಪ್ರಾಕ್ಸಿಮೇಟ್ಲಿ ಬಂದಿದೆ. 1 kg ಅಪ್ರಾಕ್ಸಿಮೇಟ್ಲಿ ಬಂದಿದೆ. ಈ ಥರ ನಾವು ತೂಕ ಹಾಕ್ತೀವಿ. ಅಂದರೆ ಮನೇಲಿ ನಮಗೆ ಬೇಕಾದಾಗ ಮಾತ್ರ ಹಾಕ್ತೀವಿ. ತುಂಬ ಲಾಟ್ ಗಟ್ಟಲೆ ಅಂದರೆ ಕ್ವಿಂಟಾಲ್ ಗಟ್ಟಲೆ ಎಲ್ಲ ಇತ್ತು ಅಂತ ಅಂದರೆ ನಾವು ಹೊರಗಡೆ ಮಿಷಿನಲ್ಲಿ ತೂಕ ಹಾಕಿಸ್ತೀವಿ. ನೋಡಿ ಇವಾಗ ಈ ಥರ ಕೊಬ್ಬರಿ ಹೊಡೆದು ಸುಲ್ದು ಅದ್ರದ್ದು ತೂಕ ಹೆಂಗೆ ಹಾಕೋದು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇವಾಗ ಕೊಬ್ಬರಿ ಹೊಡೆದಿದ್ದು ಸುಲಿದಿದ್ದೆಲ್ಲ ನೋಡಾಯಿತು. ಇವಾಗ ಅದೇ ಕೊಬ್ಬರಿ ತಗೊಂಡು ಗಾಣಕ್ಕೆ ಹೋಗ್ತಾ ಇದ್ದೀವಿ. ಗಾಣದಲ್ಲಿ ಯಾವ ರೀತಿ ಕೊಬ್ಬರಿ ಎಣ್ಣೆ ಮಾಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ಇವಾಗ ಮುಂದೆ ನೋಡೋಣ. ಇವಾಗ ಆಲ್ಮೋಸ್ಟ್ ಅಂಗಡಿ ಹತ್ರ ನಾವು ಬಂದ್ವಿ. ಗಾಣದ ಅಂಗಡಿ ಹತ್ರ ನಾವು ಒಂದು ಅರ್ಧ ಮೂಟೆ ಅಷ್ಟು ನಾವು ಇವಾಗ ಕೊಬ್ಬರಿ ತೊಗೊಂಡು ಬಂದಿದ್ದೀವಿ. ಫಸ್ಟ್ ಇದು ಎಷ್ಟು kg ಇದೆ ಅನ್ನೋದನ್ನ ಫಸ್ಟು ಅಂಗಡಿಲಿ ತೂಕ ಮಾಡ್ಕೊತಾರೆ. ಸುಮಾರು 20 kg 320 ಗ್ರಾಮ್ ಇದೆ ಇವಾಗ ನಾವು ತಂದಿರೋ ಅಂಥ ಕೊಬ್ಬರಿ. ಇದರಲ್ಲಿ ಎಷ್ಟು ಲೀಟ್ರು ಎಣ್ಣೆ ಬರುತ್ತೆ ಅನ್ನೋದನ್ನ ಇವಾಗ ನೋಡೋಣ. ಇದೇ ನೋಡಿ ಗಾಣದ ಮಿಷಿನು, ಅಂದರೆ ಕೊಬ್ಬರಿ ಎಣ್ಣೆ ಮಾಡೋ ಗಾಣದ ಮಿಷಿನು. ಸ್ಟಾರ್ಟಿಂಗು ಈ ಥರ ಕ್ಲೀನ್ ಮಾಡ್ಕೊತಾರೆ. ಇದು ಏನಕ್ಕೆ ಕ್ಲೀನ್ ಮಾಡ್ಕೊತಾರೆ ಅಂದರೆ ನಮಗಿಂತ ಮುಂಚೆ ಬೇರೆಯವರು ಕೊಬ್ಬರಿ ಎಣ್ಣೆ ಆಡಿಸಿರ್ತಾರೆ ಅಲ್ವಾ, ಅದ್ರದ್ದು ವೇಸ್ಟ್ ಎಲ್ಲ ಇರುತ್ತೆ. ಹಾಗಾಗಿ ನಮ್ಮದು ಕೊಬ್ಬರಿ ಹಾಕೋಕ್ಕಿಂತ ಮುಂಚೆ ಈ ಥರ ನೀಟಾಗಿ ಒಂದ್ಸಲ ಕ್ಲೀನ್ ಮಾಡ್ಕೊತಾರೆ. ಅದಾದಮೇಲೆ ಕೊಬ್ಬರಿ ನಾವೇನು ತಂದಿರ್ತೀವಿ ಅದನ್ನು ಗಾಣಕ್ಕೆ ಹಾಕ್ತಾರೆ. ನೋಡಿ ಈ ಥರ ಥ್ರೆಡ್ಡು ಈ ಥರ ಇದೆ. ನೆಕ್ಸ್ಟು ಮೋಟರ್ ಹಿಂದೆ ಇದೆ. ಇದರಿಂದ ನಮಗೆ ಇದು ಮಿಷಿನ್ನು ತಿರುಗುತ್ತೆ. ಇವಾಗ ನಾವು ತಂದಿರೋ ಕೊಬ್ಬರಿನ ಹಾಕ್ತಾ ಇದ್ದಾರೆ. ಇದು ಫುಲ್ಲು ಗ್ರೈಂಡ್ ಆಗಬೇಕು. ಯಾವ ಥರ ಅಂದರೆ ಈಗ ನಾವು ಮಿಕ್ಸಿಲಿ ಚಟ್ನಿ ರುಬ್ತೀವಿ ಗೊತ್ತಾ, ಆವಾಗ ಕಾಯಿ ಪೀಸ್ ಹಾಕಿದಾಗ ಯಾವ ರೀತಿ ಅದು ಚಟ್ನಿ ಅದಕ್ಕೆ ಬರುತ್ತೋ ಅದೇ ಥರ ಇದು ಕೂಡ ಗ್ರೈಂಡ್ ಆಗುತ್ತೆ. ನೋಡಿ ಇವಾಗ ಮೇಲೆ ನಮಗೆ ಎಷ್ಟು ಕೊಬ್ಬರಿ ಇದೆ, ಒಂದು 20 kg ಅಷ್ಟು ಹಾಕಿದ್ದಾರೆ. ಇವಾಗ ಡೌನು ಅದು ಫುಲ್ ಪ್ರೆಷರು ಕೆಳಗಡೆ ಹೋಗಬೇಕು. ಆವಾಗ ನಿಮಗೆ ಕೊಬ್ಬರಿ ಎಣ್ಣೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಮಾಹಿತಿ ನಾನು ಏನು ಕಲೆಕ್ಟ್ ಮಾಡಿದೆ ಅಂತ ಅಂದರೆ, ನಾವು ಕೊಬ್ಬರಿ ಎಣ್ಣೆ ಮಾಡಿಸ್ಬೇಕಾದ್ರೆ ಬೇಸಿಗೆಗಾಲದಲ್ಲಿ ನಾವು ಕೊಬ್ಬರಿ ಎಣ್ಣೆ ಮಾಡಿಸ್ಬೇಕಂತೆ. ಆವಾಗ ನಿಮಗೆ ಎಣ್ಣೆ ಅಂಶ ಜಾಸ್ತಿ ಬರುತ್ತೆ. ಯಾಕಂದರೆ ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಆಗಿರುತ್ತಲ್ಲ, ಹಾಗಾಗಿ ನಿಮಗೆ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಬರುತ್ತೆ. ಈ ಚಳಿಗಾಲ ಮಳೆಗಾಲದಲ್ಲಿ ಯಾವತ್ತೂ ಕೊಬ್ಬರಿನ ಮಾಡ್ಸೋಕ್ಕೆ ಅಂದರೆ ಕೊಬ್ಬರಿ ಎಣ್ಣೆ ಮಾಡ್ಸೋಕ್ಕೆ ಹೋಗಬಾರ್ದಂತೆ. ಏಕೆಂದರೆ ಅದು ಡ್ರೈ ಆಗಿರಲ್ಲ, ಹಸಿ ಇರುತ್ತೆ. ಹಾಗಾಗಿ ಮಿಷಿನ್ಗೆ ರುಬ್ಬೋದಕ್ಕೆ ತುಂಬ ಟೈಮ್ ತಗೊಳುತ್ತೆ, ಬೇಗ ಪೌಡ್ರ್ ಆಗಲ್ವಂತೆ. ಹಾಗಾಗಿ ಬೇಸಿಗೆಗಾಲದಲ್ಲಿ
ಕೊಬ್ಬರಿ ಎಣ್ಣೆ ಮಾಡಿಸ್ಬೇಕು ಅಂತ ಅಂದರೆ ನೀವು ಮಾಡಿಸಿ. ನೋಡಿ ಇವಾಗ ಪ್ರೆಷರ್ ಎಲ್ಲ ಬಿದ್ದು ಇವಾಗ ಕೊಬ್ಬರಿ ಎಣ್ಣೆ ಗಾಣದಿಂದ ಹೊರಗಡೆ ಬರ್ತಾ ಇದೆ. ಈ ಥರ ಪ್ಯೂರ್ ಕೊಬ್ಬರಿ ಎಣ್ಣೆನ ನೀವು ಮನೇಲಿ ಅಂದರೆ ಇತ್ತೀಚೆಗೆ ಯಾವ ಥರ ಅಂತ ಅಂದರೆ ಅಡುಗೆಗೂ ಸಹ ಕೊಬ್ಬರಿ ಎಣ್ಣೆನೇ ತುಂಬ ಜನ ಯೂಸ್ ಮಾಡ್ತಾರೆ, ಹೆಲ್ತ್ಗೆ ಒಳ್ಳೆಯದು ಅಂತ. ನೋಡಿ ಇವಾಗ ಕೊಬ್ಬರಿ ಎಣ್ಣೆ ಈ ಥರ ಬರ್ತಾ ಇದೆ. ಒಂದು ಕ್ಯಾನು ಮತ್ತು ಅದಕ್ಕೆ ಫಿಲ್ಟ್ರ್ ಇಟ್ಟಿದ್ದಾರೆ, ಯಾಕಂದರೆ ಮೇಲ್ಗಡೆ ಏನೇ ಕಷ್ಟ ಬಂದರೂ ಎಣ್ಣೆಗೆ ಹೋಗಬಾರ್ದು ಅಂತ ಅವರು ಫಿಲ್ಟ್ರು ಇಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕೊಬ್ಬರಿ ಎಣ್ಣೆ ಎಲ್ಲ ನೀಟಾಗಿ ಬರ್ತಾ ಇದೆ. ಇವಾಗ ನೋಡ್ಬೋದು ಹಾಕಿರೋ ಕೊಬ್ಬರಿ ಎಲ್ಲ ನೋಡಿ ಯಾವ ಥರ ಪೌಡ್ರು ಅದಕ್ಕೆ ಬಂದಿದೆ. ಈ ಥರ ನೀಟಾಗಿ ಗ್ರೈಂಡ್ ಆದಮೇಲೆ ಅದು ಕೊಬ್ಬರಿ ಅಂಶ ಈಗ ನಾವು ಮೇಲೆ ಏನು ಹಾಕಿರ್ತೀವಿ ಅದೆಲ್ಲ ಫುಲ್ಲು ಒಳಗಡೆ ಹೋಗುತ್ತಂತೆ. ಆವಾಗ ಫುಲ್ಲು ನಿಮಗೆ ಕೊಬ್ಬರಿ ಎಣ್ಣೆ ಜಾಸ್ತಿ ಬರುತ್ತಂತೆ. ಇವಾಗ ನೋಡಿ ಕೊಬ್ಬರಿ ಎಣ್ಣೆ ಯಾವ ಥರ ಬರ್ತಾ ಇದೆ ಅಂತ. ಈಗ ನೋಡ್ಬೋದು ಆಲ್ಮೋಸ್ಟ್ ಆಲ್ ಎಲ್ಲ ಕೊಬ್ಬರಿ ಎಣ್ಣೆ ಹದಕ್ಕೆ ಬಂದು ಅದ್ರ ಸಿಪ್ಪೆ ಏನಿದೆ ಅದೆಲ್ಲ ಫುಲ್ ಒಳಗಡೆ ಪ್ರೆಷರಲ್ಲಿ ಹೋಗಿದೆ. ಮೇಲ್ಗಡೆ ಎಲ್ಲ ಖಾಲಿ ಇದೆ ಗಾಣ ನೋಡ್ಬೋದು. ನೋಡಿ ಎಷ್ಟು ನೀಟಾಗಿ ಹೋಗಿದೆ. ಇವಾಗ ಎಲ್ಲ ಕೊಬ್ಬರಿ ಎಣ್ಣೆ ಬಂದಿದೆ. ಇವಾಗ ನೆಕ್ಸ್ಟು ಅದು ಫುಲ್ ಎಲ್ಲ ಡೌನ್ ಸೈಡ್ ಹೋದ್ಮೇಲೆ ಅದ್ರದ್ದು ಗಷ್ಟ ಏನಿರುತ್ತೆ ಅದನ್ನು ಹಿಂಗೆ ಒಂದು ಪ್ಲೇಟಿಂದ ಅದನ್ನೆಲ್ಲ ಹೊರಗಡೆ ತಗೊತಾರೆ. ಈ ಥರ ಎಲ್ಲ ನೀಟಾಗಿ ತಗೊತಾರೆ. ಅದಾದಮೇಲೆ ನಮಗೆ ಫಿಲ್ಟ್ರ್ ಆಗಿರುತ್ತಲ್ಲ ಕೊಬ್ಬರಿ ಎಣ್ಣೆ, ಆ ಕೊಬ್ಬರಿ ಎಣ್ಣೆನ ನಮಗೆ ಕೊಡ್ತಾರೆ. ಈಗ 20 kg ನಮಗೆ ಎಷ್ಟು ಲೀಟ್ರು ಬಂದಿದೆ ಟೋಟಲ್ ಆಗಿ ಅನ್ನೋದನ್ನ ನೆಕ್ಸ್ಟು ತೂಕ ಹಾಕಿದಾಗ ನೆಕ್ಸ್ಟ್ ತೋರಿಸ್ತೀನಿ. ಕೊಬ್ಬರಿ ಎಣ್ಣೆ ಹಾಕಿಸ್ಕೊಳ್ಳೋಕ್ಕೋಸ್ಕರ ನಾವೇ ಮನೆಯಿಂದ 2 ಕ್ಯಾನ್ ತೊಗೊಂಡು ಬಂದಿದ್ವಿ. ಅದಕ್ಕೆ ನಾವು ಕೊಬ್ಬರಿ ಎಣ್ಣೆ ತುಂಬಿಸ್ಕೊತಾ ಇದ್ದೀವಿ. ಇವಾಗ ಕೊಬ್ಬರಿ ಎಣ್ಣೆ ಹಾಕೋಕ್ಕಿಂತ ಮುಂಚೆ ಫಸ್ಟು ಆ ಬಾಕ್ಸ್ದು ವೆಯ್ಟ್ ಏನಿದೆ ಅದನ್ನು ಮೈನಸ್ ಮಾಡ್ಕೊತಾರೆ. ಅದಾದಮೇಲೆ ನಮಗೆ ಕೊಬ್ಬರಿ ಎಣ್ಣೆನ ಹಾಕಿ ಟೋಟಲ್ ವೆಯ್ಟ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇವಾಗ 2 ಕ್ಯಾನ್ ಫುಲ್ಲು ಇವಾಗ ನಮಗೆ ಫಿಲ್ ಆಗಿದೆ. ನೋಡಿ ಎಷ್ಟು ಪ್ಯೂರ್ ಕೊಬ್ಬರಿ ಎಣ್ಣೆ ನಮಗೆ ಸಿಕ್ತು. ಯಾವುದೇ ಪರ್ಫ್ಯೂಮ್ ಆಗಲಿ ಕೆಮಿಕಲ್ ಆಗಿ ಆ್ಯಡ್ ಮಾಡಿಲ್ಲ. ಕೊಬ್ಬರಿನ ಡೈರೆಕ್ಟಾಗಿ ಗಾಣಕ್ಕೆ ಹಾಕಿ ಅದರಿಂದ ಕೊಬ್ಬರಿ ಎಣ್ಣೆನ ತಗೊಂಡು ನಾವು ಮನೇಲಿ ಯೂಸ್ ಮಾಡ್ತೀವಿ. ಇವಾಗ 20 kg ಕೊಬ್ಬರಿಯಿಂದ ನಮಗೆ ಸುಮಾರು 10 ಲೀಟರ್ 150 ಗ್ರಾಮ್ ಅಷ್ಟು ಕೊಬ್ಬರಿ ಎಣ್ಣೆ ಬಂದಿದೆ. ಏನಕ್ಕಿದು ಕಡಿಮೆ ಆಯಿತು ಅಂತ ಅಂದರೆ ಚಳಿಗಾಲದಲ್ಲಿ ನಾವು ಕೊಬ್ಬರಿನ ಗಾಣಕ್ಕೆ ಹಾಕಿದ್ರೆ ಈ ಥರ ಕಡಿಮೆ ಬರುತ್ತೆ. ಬೇಸಿಗೆಗಾಲದಲ್ಲಿ ಹಾಕಿದ್ರೆ ಇನ್ನೂ 2-3 ಲೀಟ್ರು ನಿಮಗೆ ಕೊಬ್ಬರಿ ಎಣ್ಣೆ ಜಾಸ್ತಿ ಬರುತ್ತೆ. ಇದು ನೋಡಿ ಕೊಬ್ಬರಿ ಎಲ್ಲ ನಮಗೆ ಗಾಣದಲ್ಲಿ ಕೊನೆಗೆ ಏನು ಸಿಗುತ್ತೆ ಮಡ್ಡಿ ಅದು ಇದು ಈ ಥರ ಇರುತ್ತೆ. ಈ ಮಡ್ಡಿನೂ ಕೂಡ ಏನು ವೇಸ್ಟ್ ಆಗಲ್ಲ. ಈ ಥರ ಚೀಲಕ್ಕೆ ತುಂಬಿ ಅದನ್ನು KGಗೆ ಅಂತ ಮಾರ್ತಾರೆ. ಇದನ್ನು ಹಸುಗೆ ಇಂಡಿ ಬೂಸ ಥರನೂ ಯೂಸ್ ಮಾಡ್ತಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂತ ಅಂದರೆ ತೆಂಗಿನ ಮರದ ಪ್ರತಿ ಒಂದು ಕೂಡ ಯೂಸ್ಫುಲ್ ಆಗಿದೆ. ಹೊಂಬಾಳೆ ಇದನ್ನು ಫಂಕ್ಷನ್ಗಳಿಗೆ ನಾವು ಯೂಸ್ ಮಾಡ್ತೀವಿ. ಹಾಗೆ ಗರಿಗಳಿಂದ ನಾವು ಈ ಥರ ಚಪ್ಪರ ಮತ್ತು ಪೊರಕೆ ಮಾಡ್ತೀವಿ. ನೆಕ್ಸ್ಟು ತೆಂಗಿನ ಮರದಿಂದ ಎಳ್ನೀರಂತೂ ಯೂಸ್ ಮಾಡ್ತೀವಿ. ನೆಕ್ಸ್ಟು ಕಾಯಿ ಯೂಸ್ ಮಾಡ್ತೀವಿ. ಕಾಯಿಯಿಂದ ವೆರೈಟಿ ಸ್ವೀಟು ಮತ್ತು ಖಾದ್ಯಗಳನ್ನ ನಾವು ಮಾಡ್ತೀವಿ. ಫಂಕ್ಷನ್ಗೂ ಕೂಡ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟು ಕೊಬ್ಬರಿ ಬರುತ್ತೆ. ಕೊಬ್ಬರಿಯಿಂದ ಕೊಬ್ಬರಿ ಎಣ್ಣೆ ಅಥವಾ ಸ್ವೀಟ್ಗಳು ಮಾಡ್ಬೋದು. ಕೊನೆಗೆ ಕಾಯಿ ಸಿಪ್ಪೆನೂ ಕೂಡ ಮಾಡಿ ದುಡ್ಡು ತೊಗೊಬೋದು. ಕಾಯಿ ಕಂಠದಿಂದ ದುಡ್ಡು ಬರುತ್ತೆ. ಹಾಗೆ ಅದರದ್ದು ಕೋಕೋ ಪೀಟ್ ಏನು ಬರುತ್ತೆ ಅದನ್ನು ಗಿಡಗಳಿಗೆ ಗೊಬ್ಬರಗಳಾಗಿ ಯೂಸ್ ಮಾಡ್ತಾರೆ. ಕೊನೆಯದಾಗಿ ಕೊಬ್ಬರಿ ಎಣ್ಣೆ ಮಾಡಿದಾಗ ಕೊನೆಯಲ್ಲಿ ಬರುವಂಥ ಮಡ್ಡಿಯಿಂದ ಹಸುಗಳಿಗೆ ಇಂಡಿ ಬೂಸ ಮಾಡ್ತಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂತ ಅಂದರೆ ಈ ತೆಂಗಿನ ಮರದಿಂದ ಯೂಸು ತುಂಬ ಇದೆ. ಅದಕ್ಕೆ ಎಲ್ಲರೂ ಹೇಳೋದು ತೆಂಗಿನ ಮರನ ಕಲ್ಪವೃಕ್ಷ ಅಂತ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.